ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಹಿಂದೂ ಮುಖಂಡ ಸತ್ಯಜಿತ್ ಸುರತ್ಕಲ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇದರ ಬಳಿಕ ಹಲವಾರು ಚಟುವಟಿಕೆಗಳು ಬೆಳವಣಿಗೆಗಳು ನಡೆದಿದ್ದಾವೆ. ಈಗ ಸತ್ಯಜಿತ್ ಸುರತ್ಕಲ್ ಹಾಗೂ ಅವರ ಬೆಂಬಲಿಗರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದರ ಬಗ್ಗೆ ಮಾತಾಡಲಿಕ್ಕೆ ಸತ್ಯಜಿತ್ ಸುರತ್ಕಲ್ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸತ್ಯಜಿತ್ ಅವರೇ, ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದವರು, ಹಿಂದುತ್ವಕ್ಕಾಗಿ ಜೀವನ ಮುಡಿಪಾಗಿಟ್ಟವರು, ಈಗ ನಿಮಗೆ ಬಿಜೆಪಿಯಿಂದ ಟಿಕೆಟ್ ಮಿಸ್ ಆಗಿದೆ. ಯಾಕೆ ಮಿಸ್ ಆಗಿದೆ ಅಂತ ಹೇಳಿದ್ರೆ? ಬಹುಶಃ ನನ್ನ ಅವಶ್ಯಕತೆ ಇನ್ನಿಲ್ಲ. ಯಾವ ಹಿಂದುತ್ವವನ್ನು ಎಬ್ಬಿಸಬೇಕಾಗಿತ್ತೋ, ಯಾವ ಹಿಂದುತ್ವವನ್ನು ಆ ಒಂದು ಪರಮೋಚ್ಚ ಸ್ಥಿತಿ ಕೊಂಡೋಗ್ಬೇಕು, ಆ ಕೆಲಸ ನಮ್ಮಿಂದ ಆಗಿದೆ ಅಂತ ಹೇಳಿ ಬಹುಶಃ ಅನಿಸಿದೆ ಅವರಿಗೆ. ಇನ್ನು ನನ್ನನ್ನು ಉಪಯೋಗಿಸಿಕೊಂಡು ಇನ್ನನ್ನು ಉಳಿಸಿಕೊಂಡ್ರೆ ಮತ್ತೆ ನನ್ನನ್ನು ಎಲ್ಲ ಕಾರ್ಯಕರ್ತರು ನನ್ನ ಜೊತೆ ನಿಂತ್ಕೊಳ್ತಾರೆ, ಅವರಿಗೆ ಇಂಪಾರ್ಟೆನ್ಸ್ ಗೌಣ ಆಗ್ತದೆ, ಈ ಕಾರಣ ಇದ್ರೂ ಇರ್ಬೋದು. ಅದರ ಜೊತೆಯಲ್ಲಿ ಈ ಭಾರತೀಯ ಜನತಾ ಪಾರ್ಟಿಯಿಂದ ಕಳೆದ 33 ವರ್ಷದಲ್ಲಿ ನಮ್ಮ ಸಮಾಜಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ. ನಾವು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದ ಸಮಾಜ ಇದು. ಆದರೆ ಬಿಲ್ಲವ ಸಮಾಜಕ್ಕೆ ಅಥವಾ ಒಟ್ಟು ನಮ್ಮ ಏನು 26 ಪಂಗಡ ಇದೆ, ನಾರಾಯಣಗುರು ಸಮಾಜ ಅಂತ ಹೇಳ್ತೀವಿ, ನಮ್ಮ ಸಮಾಜಕ್ಕೆ ದುರ್ದೈವ. ಹಿಂದುತ್ವದ ಪಕ್ಷ, ಯಾವ ಹಿಂದುತ್ವದ ಪಕ್ಷದಲ್ಲಿ ನಮ್ಮ ಇಡೀ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ 75% ಹೆಚ್ಚಿನವರು ಯುವ ಸಮಾಜ, ಅದರಲ್ಲೂ ವಿಶೇಷವಾಗಿ ಪಕ್ಷ ಹಿಂದುತ್ವ ಅನ್ನೋ ಹೆಸರಿನಲ್ಲಿ ನಿಂತ್ಕೊಂಡಿತ್ತು. ಆ ಸಮಾಜಕ್ಕೆ ಕಳೆದ 33 ವರ್ಷಗಳಲ್ಲಿ ಅನ್ಯಾಯ ಆಗಿತ್ತು, ಒಂದೇ ಒಂದು ಅವಕಾಶ ಆಗಿರಲಿಲ್ಲ. ಈ ಸರಿ ಸತ್ಯನಿಗೆ ಮತ್ತೆ ಕೊಟ್ಟರೆ ಇದಕ್ಕೆ ಬಲ ಜಾಸ್ತಿ ಬರ್ತದೆ. ಹಾಗಾಗಿ ಸತ್ಯನಿಗೆ ಕೊಡಬಾರದು, ತಮಗೆ ಅನುಕೂಲ ಆಗುವಂತಹ, ತಾವು ಹೇಳಿದ ಹಾಗೆ ಕೇಳುವಂತಹ, ಯಾವತ್ತೂ ತಮ್ಮ ಜೊತೆ ಇರುವಂತಹ ವ್ಯಕ್ತಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಪುಟ್ಟ ಶ್ರೀನಿವಾಸ್. ಆದರೆ ಅನಿವಾರ್ಯ ಆಗಿ, ಅದು ಕೂಡ ಪ್ರೀತಿಯಿಂದಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ ನಾನು, ಪ್ರೀತಿಯಿಂದ ಆಗಿದ್ರೆ ಒಂದು ಸತ್ಯನಿಗೆ ಕೊಡ್ತಾ ಇದ್ದ, ಅಥವಾ ಅಲ್ಲಿ ಬೇರೆಯವರಿದ್ರು, ವಿರೋಧ ಪಕ್ಷದ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಅಷ್ಟು ಗೌರವಾನ್ವಿತ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಯನ್ನು ಅಲ್ಲಿಂದ ಬಿಡಿಸಿಬಿಟ್ಟು ಸಂಸದ ಸ್ಥಾನಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಕೊಡಬೇಕು ಅನ್ನುವಂಥ ಬೇರೆ ಯಾವುದೇ ದಾರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಪುಟ್ಟ ಶ್ರೀನಿವಾಸ ಪೂಜಾರಿ ಕೊಟ್ಟಿದ್ದಾರೆ. ಸತ್ಯನಿಗೆ ಅವನ ಶಕ್ತಿ ಇದೆ, ಅವನಿಗೆ ಕೊಡಬಾರದು. ಸಮಾಜ ಕೂಡ ಸತ್ಯನಿಗೆ ನಾಳೆ ಕೊಟ್ಟರೆ ಬಿಲ್ಲವ ಸಮಾಜ ಅಥವಾ ನಾರಾಯಣಗುರು ಸಮಾಜ ಇನ್ನಷ್ಟು ಬಲಿಷ್ಠ ಆಗ್ತದೆ. ಆ ನಂತರ ಒಂದು ಅವಕಾಶ ಅಲ್ಲ, ಇದು ಮತ್ತಷ್ಟು ಅವಕಾಶ, ನ್ಯಾಯವಾಗಿ ಈ ಸಮಾಜಕ್ಕೆ ಸಿಗಬೇಕಾದ ಕೊಡಬೇಕಾದ ಅವಕಾಶವನ್ನು ಕೊಡುವಂತಹ ಅನಿವಾರ್ಯತೆಯನ್ನು ಸತ್ಯ ಸೃಷ್ಟಿ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರವೇ ಇವತ್ತು ಸತ್ಯನನ್ನು ಬೆಳಿಲಿಕ್ಕೆ ಕೊಟ್ಟಿಲ್ಲ. ಈಗ ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ, ಕೋಟ ಶ್ರೀನಿವಾಸ ಪೂಜಾರಿಗೆ ಸಿಕ್ಕಿದೆ, ನಿಮ್ಮದೇ ಪಂಗಡದವರು, ನಿಮ್ಮದೇ ಸಮುದಾಯದವರು. ಆದರೆ ಈಗ ಮುಂದಿನ ನಡೆ ಏನು ನಿಮ್ದು? ಕೇವಲ ಜಾತಿ ಆಧಾರದಲ್ಲಿ ನೀವು ಮುಂದೆ ಹೋಗ್ತೀರೋ ಹೇಗೆ? ಹೌದು, ನಾನು ಜಾತಿ ಆಧಾರದಲ್ಲೇ ಹೋಗ್ತೇನೆ. ನಾನು ಇಲ್ಲಿ ಪದ್ಮರಾಜ ಅರವರು, ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರಲ್ಲಿ, ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು. ಸಮಾಜ ಅಂತ ಹೇಳಿ ನೋಡ್ತೇನೆ ಬಿಟ್ರೆ ಕೋಟ ಅವರಿಗೆ ಬಿಜೆಪಿಯಿಂದ ಕೊಟ್ಟಿರೋದು, ಹಾಗಾಗಿ ನಾನು ಅಲ್ಲಿ ಹೋಗಬಾರದು ಅಥವಾ ಕೋಟ ಇದು ಯಾವುದೇ ನನ್ನ ಯೋಚನೆ ಇಲ್ಲ. ಆ ಕಲ್ಪನೆಯನ್ನು ನಾನು ಮಾಡೋದಿಲ್ಲ. ನನ್ನ ಸಮಾಜ ಅವಕಾಶ ಸಿಕ್ಕಿದೆ, ಬಿಜೆಪಿಯಲ್ಲಿ 33 ವರ್ಷ ನಂತರ ಸಿಕ್ಕಿರುವಂಥದ್ದು. ಈ ಸರಿಯೂ ಗೆಲ್ಲಿಸಲಿಲ್ಲ ಅಂತ ಹೇಳಿ ಆದರೆ ಮತ್ತೆ ಬಿಜೆಪಿಯಲ್ಲಿ ಅವಕಾಶ ಸಿಗುವುದು ಕಷ್ಟ ಇದೆ. ಅದಕ್ಕೋಸ್ಕರ ಗೆಲ್ಲಿಸಲೇಬೇಕು, ಅದಕ್ಕೋಸ್ಕರ ನಿಂತ್ಕೊಳ್ತೀನಿ ನಾನು. ಈ ಹಿಂದೆ ಕೂಡ ನೀವು ಸಂಘದ ಒಂದು ಇದರಿಂದ ಬಂದವರು, ಹಿನ್ನೆಲೆಯಿಂದಾನೇ ಬಂದವರು, ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದವರು. ಬಿಜೆಪಿ ಕೂಡ ಹಿಂದುತ್ವದ ಪಾರ್ಟಿ ಅಂತಾನೆ ಹೇಳುತ್ತೆ, ಸಂಘ ಕೂಡ. ಅದಕ್ಕೆ ಈಗ ಹೇಗೆ ನೀವು ವಿರುದ್ಧವಾಗಿ ಹೋಗ್ತೀರಿ? ನಂಗನಿಸ್ತಾ ಇದೆ, ಇವತ್ತು ಸ್ಪಷ್ಟವಾಗಿ ನಾನು ಕೇಳಲಿಕ್ಕೆ ಬಯಸ್ತೇನೆ, ಯಾವ ಹಿಂದುತ್ವ ತಮ್ಮದಾಗಿದೆ? ಹಿಂದುತ್ವದಲ್ಲಿ ಎಷ್ಟು ಜಾತಿ ಸಮಾಜಗಳು ತಮ್ಮ ಅಭಿಪ್ರಾಯದಲ್ಲಿ ಬರ್ತಾ ಇದೆ? ಕೇವಲ ಮೇಲ್ವರ್ಗದವರು ಮಾತ್ರವಾ, ಅಥವಾ ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗದವರು, ದಲಿತ ಸಮಾಜದವರು ಇದರಲ್ಲಿ ಬರ್ತಾರಾ? ಯಾಕಂತ ಹೇಳಿದ್ರೆ ಇವತ್ತು ಬಿಜೆಪಿಯಲ್ಲಿ ಸೀಟ್ ಕೊಟ್ಟಿರುವುದು ನೋಡಿದ್ರೆ, ಅವಕಾಶ ಕೊಟ್ಟಿರುವುದು ನೋಡಿದ್ರೆ, ಲಿಂಗಾಯತ ಒಂದು ಸಮಾಜಕ್ಕೆ 9-10 ಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ 25ರಲ್ಲಿ. 3 ಹಿಂದುಳಿದ ವರ್ಗ ಸಮಾಜ, 200ಕ್ಕಿಂತ ಹೆಚ್ಚು ಸಮಾಜ ಇದೆ, ಹಿಂದುಳಿದ ಮತ್ತು ಅತಿ ಹಿಂದುಳಿದ. ಇಡೀ ಸಮಾಜಕ್ಕೆ 200 ಸಮಾಜಗಳಿಗೆ ಕೊಟ್ಟಿರೋ ಬರೀ 3 ಸೀಟು. 3 ಸಮಾಜ, ಅದರಲ್ಲಿ 70 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ. ಲಿಂಗಾಯತ ಸಮಾಜ 60 ಲಕ್ಷ, ಅವರಿಗೆ 9-10 ಕಡೆ ಅವಕಾಶ ಕೊಡ್ತೀರಿ, ಇಲ್ಲಿ ಬರೀ 3 ಕಡೆಯಲ್ಲಿ ಅವಕಾಶ ಕೊಡ್ತೀರಿ. ಯಾವ ನ್ಯಾಯ ಇದು? ದಲಿತ ಸಮಾಜಕ್ಕೆ 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರೋ ದಲಿತ ಸಮಾಜಕ್ಕೆ ಎಷ್ಟು ಕಡೆ ಅವಕಾಶ ಮಾಡಿಕೊಟ್ರಿ? ಮೇಲ್ವರ್ಗದವರಿಗೆ ಕೊಟ್ಟಿರೋ ಅವಕಾಶ ಎಷ್ಟು? 15-16 ಜಾಗಗಳಲ್ಲಿ ಮೇಲ್ವರ್ಗದವರಿಗೆ ಅವಕಾಶ ಮಾಡಿಕೊಡ್ತೀರಿ. ಯಾವ ಸಾಮಾಜಿಕ ನ್ಯಾಯ ಇದು? ಯಾವ ಹಿಂದುತ್ವ ಇದು? ಹಿಂದುತ್ವ ಅಂತ ಹೇಳಿದ್ರೆ ಬರೀ ಮೇಲ್ವರ್ಗ ಅಲ್ಲ, ಹಿಂದುಳಿದ ವರ್ಗ, ಶೂದ್ರರು ಅಂತ ಹೇಳಬಹುದು. ಪಾದದಿಂದ ಹುಟ್ಟಿದವರು, ಬ್ರಾಹ್ಮಣದಲ್ಲಿ ಬ್ರಾಹ್ಮಣರು ಬಂದರು. ನನಗೆ ಖುಷಿ ಇದೆ, ಪಾದ ತುಳಿಯುವುದು ಪಾದವನ್ನೇ, ಮುಖವನ್ನಲ್ಲ, ಮುದ್ದು ತುಳಿಯುವುದು ಪಾದವನ್ನೇ. ಆ ಪಾದಕ್ಕೆ ಇವತ್ತು ಆಗುವುದಿಲ್ಲ, ನ್ಯಾಯ ಸಿಗುವುದಿಲ್ಲ. ಪಾದವನ್ನು ಕತ್ತರಿಸುವಂತ ಕೆಲಸ ನಡೀತಾ ಇದೆ. ಪಾದ ಕತ್ತರಿಸಿದ್ರೆ ಹಿಂದುತ್ವ ಬೀಳುತ್ತದೆ.
ಇದನ್ನು ತಿಳ್ಕೊಳ್ಳಿ ಫಸ್ಟ್. ಈಗ ಬಿಜೆಪಿ ಆಗಲಿ ಅಥವಾ RSS ಆಗಲಿ ಅವ್ರು ಹೇಳ್ತಾ ಇರುವಂಥದ್ದು ರಾಷ್ಟ್ರ ಮೊದಲು, ಬೇರೆ ಎಲ್ಲ ನಂತರ. ಈಗ ನೀವು ಅದನ್ನ ಹೊರತುಪಡಿಸಿ ಹೇಗೆ ಮುಂದೆ ಹೋಗ್ತೀರಿ? ರಾಷ್ಟ್ರ ಮೊದಲು ಅನ್ನುವಾಗ ಜಾತಿ ಎಲ್ಲಿ ಬರ್ತದೆ ವ್ಯವಸ್ಥೆ? ನಾನು ಹೇಳಿದ್ದೆ, ನಾನು ರಾಷ್ಟ್ರ ಉಳಿದ್ರೆ ಧರ್ಮ ಉಳಿತದೆ, ಧರ್ಮ ಉಳಿದ್ರೆ ಸಮಾಜ ಉಳಿತದೆ ಅಂತ ಹೇಳಿಕೊಂಡು, ಆದರೆ ಅದರದ್ದೇನು ಇವತ್ತು ದುರುಪಯೋಗ ಆಗ್ತಾ ಇದೆ. ರಾಷ್ಟ್ರ ಧರ್ಮ ಅಂತ ಹೇಳಿಕೊಂಡು ನಮಗೆ ತೋರಿಸಿಬಿಟ್ಟು, ಸಂಘದ ಸಭೆಯಲ್ಲೇ ಮೊನ್ನೆ ನಂಗೊಂದು ಮಾತು ಬಂತು, ಅಲ್ಲಿ ಒಳಗಡೆ ಇದ್ದವರು ಹೇಳಿದ್ರು, ಬಂಟರಿಗೆ ದಕ್ಷಿಣ ಕನ್ನಡದಲ್ಲಿ ಅವಕಾಶ ಕೊಡದಿದ್ರೆ ಬಿಜೆಪಿ ಸೋಲ್ತದೆ ಅಂತ ಹೇಳಿಕೊಂಡು. ಯಾಕೆ ಬಂಟ ಸಮಾಜದವರಿಗೆ ರಾಷ್ಟ್ರೀಯತೆ ಇಲ್ವಾ? ರಾಷ್ಟ್ರದ ಬದ್ಧತೆ, ಧರ್ಮದ ಬದ್ಧತೆ ಇಲ್ವಾ? ಕೊಡದಿದ್ರೆ ಸೋಲಿಸ್ತಾರ? ಯಾವ ಅರ್ಥದಲ್ಲಿ ಹೇಳಿದ್ರು? ಅದರಲ್ಲಿ ಎಲ್ಲಾ ಸಮಾಜದವರು ಇದ್ದಾರೆ. ರಾಜಕೀಯಕ್ಕೆ ಅವರಿಗೆ ಪೂರ್ತಿ ಸ್ವಾತಂತ್ರ್ಯ ಇದೆ. ನಾನು ರಾಜಕೀಯ ನಿರ್ಧಾರ ತಗೊಳ್ತೀನಿ, ಅದಕ್ಕೆ ಅವರದು ನನಗೆ ಪೂರ್ಣ ಬೆಂಬಲ ಇದೆ, ಹಾಗಂತ ಹೇಳಿಕೊಂಡು ನಾನೇನು ಯೋಚನೆ ಮಾಡಿಕೊಂಡು ಸಮಾಜಕ್ಕೆ ಹೋಗ್ತೀನಿ, ಅದಕ್ಕೆ ಅವ್ರು ಬರಲೇಬೇಕು ಅನ್ನೋಂಥ ಯಾವುದೇ ಕಡ್ಡಾಯ, ಯಾವುದೇ ಒತ್ತಡ ಅದರಲ್ಲಿ ಯಾರಿಗೂ ಇಲ್ಲ. ಅವರು ಟೀಮ್ ಸತ್ಯವನ್ನು ಉಳಿಸ್ಕೊಳ್ತಾರೆ. ಇನ್ನು ಮುಂದೆ ಕೂಡ ಈ ಪಕ್ಷ ವ್ಯವಸ್ಥೆ ಒಳಗಡೆ ನನಗೆ ಸ್ಥಾನಮಾನಕ್ಕೋಸ್ಕರ ಅವ್ರದ್ದು ಹೋರಾಟ ನಿರಂತರ ನಡೀತದೆ. ಚುನಾವಣೆ ಮುಗಿದ ನಂತರ ಒಂದು ಸಾಮಾಜಿಕ ಸಂಘಟನೆಯಾಗಿ ಸಾಮಾಜಿಕ ಸೇವಾ ಕಾರ್ಯವನ್ನು ಅದನ್ನೊಂದು ವ್ಯವಸ್ಥಿತ ಸಂಘಟನೆ ರೂಪ ಮಾಡಿಕೊಂಡು ಟೀಮ್ ಸತ್ಯದಲ್ಲಿ ಕೆಲಸವನ್ನು ಮಾಡ್ತದೆ. ಈಗ ದಕ್ಷಿಣ ಕನ್ನಡದಲ್ಲಿ ಪದ್ಮರಾಜ್, ಹಾಗೆಯೇ ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ, ಹಾಗೆ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಸಪೋರ್ಟ್ ಮಾಡಿ, ಹೌದು, ಅವರನ್ನು ಗೆಲ್ಲಿಸುವಂತ ಪ್ರಯತ್ನ. 3 ಜನರನ್ನು ಸಮಾಜಕ್ಕೆ ಕೂಡ ಅದೇ ಕರೆ ಕೊಡುವಂಥದ್ದು. ಸಿಕ್ಕಿರುವ ಅವಕಾಶ, ಸಮಾಜಕ್ಕೆ ಬಹಳ ವರ್ಷದ ನಂತರ ಅವಕಾಶ ಸಿಕ್ಕಿರುವುದು, ದಯವಿಟ್ಟು ಸದುಪಯೋಗ ಪಡಿಸಿಕೊಳ್ಳಿ. ಇದನ್ನು ಮತ್ತೆ ನಾವು ಮತ್ತೊಂದು ಹೇಳಿಕೊಂಡು ಪಕ್ಷ ಸರಿ ಇಲ್ಲ, ಬೇರೆ ಪಕ್ಷ, ವ್ಯಕ್ತಿ ಸರಿ ಇಲ್ಲ, ಯಾವುದು ತರಬೇಡಿ. ಸಮಾಜದ ಅವಕಾಶ, ಸಿಕ್ಕಿರೋ ಅವಕಾಶ ಸದುಪಯೋಗ ಪಡಿಸಿಕೊಳ್ಳಿ, ಸಮಾಜವನ್ನು ಗೆಲ್ಲಿಸಿ ಉಳಿದಂಥದ್ದು ಮುಂದಿನ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕಾಗ ನಮ್ಗೆ ಇನ್ನಷ್ಟು ಸಶಕ್ತ ಸ್ವಾಭಿಮಾನಿ ಸಮಾಜ ಆಗಲಿಕ್ಕೆ ನಮ್ಗದು ಅವಕಾಶ ಮಾಡಿಕೊಡ್ತದೆ, ದಾರಿ ಮಾಡಿಕೊಡ್ತದೆ ಅಂತ ಹೇಳಿಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಇದು ಸತ್ಯಜಿತ್ ಸುರತ್ಕಲ್ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯೂಸುರ್ಸಿಕರ್, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.